पूज्याय राघवेन्द्राय सत्यधर्मरताय भजतां कल्पवृक्षाय नमतां कामधेनवे ಶ್ರೀನಿವಾಸಾಯ ವಿದ್ಮಹೇ ವೆಂಕಟನಾಥಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ವಿಶೇಷವಾಗಿ ಯಾವುದೇ ಒಂದು ಪೂಜೆ ಪುನಸ್ಕಾರಕ್ಕಾಗಲಿ ಮದುವೆಗೆ ಯಾವುದಕ್ಕಾದರೂ ಕೂಡ ಗುರುವಿನ ಅನುಗ್ರಹ ಬೇಕು. ಗುರುವಿನ ಗುಲಾಮನಾಗುವ ತನಕ ದೊರೆಯದಂಡ ಮುಕ್ತಿ ಎನ್ನತಕ್ಕಂಥದ್ದು ಹೇಗಿರುತ್ತೆ, ರಾಯರ ದರ್ಶನ, ಶಂಕರಾಚಾರ್ಯರ ದರ್ಶನ, ಗುರು ರಾಘವೇಂದ್ರಾಯ ದರ್ಶನ, ಹಾಗೆ ಎಲ್ಲ ಯತಿಗಳನ್ನು ನೆನೆಸಿಕೊಳ್ಳುವಂಥ ದಿನ ಯಾವುದಪ್ಪ ಅಂತ ಹೇಳಿದ್ರೆ, ಮೂಲತೋ ಬ್ರಹ್ಮರೂಪಾಯಿತೋ ಮಧ್ಯತೋ ವಿಷ್ಣು ರೂಪಿಣಿ ಅಗ್ರತೋ ಶಿವರೂಪಾಯ ರುಚುರಾಜಾಯತೆ ನಮಃ. ವಿಶೇಷವಾಗಿ ಬರತಕ್ಕಂಥದ್ದೇ ರಾಯರು ಅನ್ನತಕ್ಕಂಥ ಗುರುವಿನ ಅನುಗ್ರಹ ಇತ್ತೆಯಿಂದ ಕೂಡ ಏನಾದರೂ ಮಾಡಬಹುದು. ಗುರುವಿನ ವಿಶೇಷವಾಗಿ ಬರತಕ್ಕಂಥದ್ದೇ ಗುರು ರಾಘವೇಂದ್ರರು ತನ್ನ ಬಾಲ್ಯ ಜೀವನದಲ್ಲಿ ಸಾಕಷ್ಟು ತಾಪತ್ರೆಗಳನ್ನೆಲ್ಲ ಗುರುಗಳ ವಿಚಾರವಾಗಿ ಹೇಳತಕ್ಕಂಥದ್ದು ವ್ಯಕ್ತಿ ನಾನಲ್ಲ. ಆದರೆ ಗುರುಗಳು ಮಹತ್ವವಾದ ಒಂದು ಪವಾಡ ಮಾಡದಂಥವ್ರು, ಪವಾಡ ಪುರುಷರವರು. ಬೇಕಾದದ್ದು ಕೂಡ ತನ್ನಲ್ಲೇ ಇದ್ದುದಂತನಲ್ಲೂ ಕೂಡ ಇದೆಲ್ಲವನ್ನು ದಾನ ಮಾಡಿ ಪರರಿಗೋಸ್ಕರವನ್ನು ನುಡಿದಂಥ ಒಂದು ಸನ್ಯಾಸ ದೀಕ್ಷವನ್ನು ತಗೊಂಡು, ಒಂದು ದಾಂಪತ್ಯ ಜೀವನ ಇದ್ದರೂ ಕೂಡ ತನ್ನ ಜೀವನದಲ್ಲಿ ಸನ್ಯಾಸತ್ವ ದೀಕ್ಷವನ್ನು ತಗೊಂಡರೂ ಕೂಡ ತನ್ನ ಮಡದಿಗೆ ಅವರು ಯಾವ ರೀತಿಯಲ್ಲಿ ಮೋಸವನ್ನು ಮಾಡಲಿಲ್ಲ. ಮಗಳಿಗೆ ಆಗಲಿ ತಾಯಿಯ ಆಶೀರ್ವಾದದಿಂದಲೇ ಬೆಳೆದಂಥ ಶ್ರೀ ರಾಘವೇಂದ್ರ ಸ್ವಾಮಿಗಳು ಬೃಂದಾವನವನ್ನು ಅವರು ಸೇರಿದ್ದಾರೆ. ಅವರು ಜೀವಂತ ಸಮಾಧಿಯಾಗಿದ್ದರೂ ಕೂಡ ಈಗಲೂ ಕೂಡ ಎಲ್ಲರಿಗೂ ಮನೆಗೆ ಸಿಕ್ಕುವಂಥ ಏಕೈಕ ಗುರು ಯಾರಪ್ಪ ಅಂದರೆ ರಾಘವೇಂದ್ರ. ಆರಾಧನೆಯನ್ನು ಮಾಡ್ತಕ್ಕಂಥದ್ದು ರಾಘವೇಂದ್ರ ಆರಾಧನೆ ಅನ್ನತಕ್ಕಂಥದ್ದು ಗುರುವಾರ ವಿಶೇಷವಾಗಿರ್ತಕ್ಕಂಥದ್ದು. ರಾಯರ ನೆನೆದರೆ ಕಷ್ಟವೂ ಒಂದಿಷ್ಟಿಲ್ಲ ಅನ್ನತಕ್ಕಂಥದ್ದು ವಿಶೇಷವಾಗಿರತಕ್ಕಂಥದ್ದು. ಇಷ್ಟೇ ಕಷ್ಟಗಳು ಬಂದರೂ ಕೂಡ ರಾಯರ ಮನೆಗೆ ಹೋಗಿದ್ದಂದ್ರೆ ರಾಯರು ನಮಗೆಲ್ಲರಿಗೂ ಕೂಡ ಆಶೀರ್ವಾದ ಮಾಡ್ತಾರೆ. ಆ ಆಶೀರ್ವಾದ ನಮಗೆಲ್ಲರಿಗೂ ಬೇಕೋ. ಆ ರಾಯರ ಬಗ್ಗೆ ಹೇಳೋದಕ್ಕೆ ನನಗೆ ಎರಡು ಮಾತುಗಳು ಬರ್ತಾ ಇದೆ. ಯಾಕಂದರೆ ಅಷ್ಟು ಪರಮ ಪವಿತ್ರ ಶ್ರೇಷ್ಠವಾದಂಥ ವ್ಯಕ್ತಿಯವರು. ಶ್ರೀನಿವಾಸನ ಒಂದು ದೇಹದಿಂದ, ತಾಯಿಯ ಅಂಬಾಂಬಿಕನ ಒಂದು ದೇವಿಯಿಂದ ಯಶಸ್ವಿಯಾಗತಕ್ಕಂಥ ಒಂದು ಜೀವ ಸಮಾಧಿಯಾದಂಥ ಏಕೈಕ ವ್ಯಕ್ತಿ ಅಂತಕ್ಕಂತ ಹೇಳಿದ್ರೆ ಶ್ರೀ ರಾಘವೇಂದ್ರ ಸ್ವಾಮಿಗಳು. ಪಂಚಮುಖಿ ಆಂಜನೇಯನ ಕೂಡ ಪೂಜೆಯನ್ನು ಮಾಡಿಕೊಂಡು ಆ ಆಂಜನೇಯನ ಒಂದು ದರ್ಶನದಿಂದ, ಆ ಒಂದು ದೇಹದಿಂದ ಕೂಡ ನಮಗೆಲ್ಲರಿಗೂ ಕೂಡ ಆಶೀರ್ವಾದ ನೀಡತಕ್ಕಂಥದ್ದೇ ಆ ರಾಯರ ಆಶೀರ್ವಾದ ನಮಗೆ ಎಲ್ಲ ಸಿಗಲಿ ಅನ್ನತಕ್ಕಂಥದ್ದೇ ವಿಷ್ಣು ಸಂಕಲ್ಪದಲ್ಲಿ ನಿಮಗೆಲ್ಲರಿಗೂ ಕೂಡ ರಾಯರ ಪರವಾಗಿ ನಿಮಗೆಲ್ಲರೂ ಕೂಡ ಯಶಸ್ವಿಗಲಿ ಅನ್ನತಕ್ಕಂಥ ವಿಶೇಷ. ಸರ್ವೋ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಲೋಕಾ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು. ಕೃಷ್ಣ ಮುಂದೆ ಜಗದ್ಗುರು. ಶ್ರೀ ಕೃಷ್ಣಾರ್ಪಣಮಸ್ತು.